ಬಾಲಿವುಡ್ ಇತಿಹಾಸದಲ್ಲಿ ದಿವ್ಯ ಭಾರತಿ ಎಂಬ ಹೆಸರು ಒಂದು ಮಿಂಚಿನಂತೆ ಬಂದು ಮಾಯವಾದ ಸುಂದರ ಪಯಣ. ಕೇವಲ 90ನೇ ವಯಸ್ಸಿಗೆ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದ ಈ ನಟಿ ಅಷ್ಟೇ ವೇಗವಾಗಿ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದು ಇಂದಿಗೂ ಒಂದು ಬಗೆಹರಿಯದ ರಹಸ್ಯವೇ ಸರಿ. ಇತ್ತೀಚೆಗೆ ಖ್ಯಾತ ನಿರ್ದೇಶಕ ಅನೀಸ್ ಬಜ್ಮಿ ಅವರು ದಿವ್ಯ ಭಾರತಿ ಅವರ ಸಾವಿಗೂ ಒಂದು ದಿನ ಮೊದಲು ನಡೆದ ಕೆಲವು ಕಹಿ ಘಟನೆಗಳನ್ನು ನೆನಪಿಸಿಕೊಂಡಿದ್ದು ಚಿತ್ರ ಪ್ರೇಮಿಗಳ ಕಣ್ಣಾಲಿಗಳು ತೇವವಾಗುವಂತೆ ಮಾಡಿದ್ದಾರೆ. ಅನೀಸ್ ಬಜ್ಮಿ ಅವರ ಪ್ರಕಾರ 1994ರ ಸೂಪರ್ ಹಿಟ್ ಸಿನಿಮಾ ಲಾಡ್ಲಾ ಮೊದಲು ಚಿತ್ರೀಕರಣಗೊಂಡಿದ್ದು ದಿವ್ಯ ಭಾರತಿ ಅವರೊಂದಿಗೆ. ಚೆನ್ನೈನಲ್ಲಿ ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದಾಗ ದಿವ್ಯ ಅವರ ಒಂದು ದೃಶ್ಯವನ್ನು ಚಿತ್ರೀಕರಿಸಲಾಗಿತ್ತು. ಆ ದೃಶ್ಯದಲ್ಲಿ ಮುಖವಾಡ ಧರಿಸಿದ ವ್ಯಕ್ತಿಗಳು ದಿವ್ಯ ಅವರನ್ನು ಎಳೆದುಕೊಂಡು ಹೋಗುತ್ತಿರುತ್ತಾರೆ. ಕ್ಯಾಮರಾದಿಂದ ದೂರ ಹೋಗ್ತಿದ್ದ ದಿವ್ಯ ಭಾರತಿ ಅಂದು ಹೇಳಿದ ಕೊನೆಯ ಸಂಭಾಷಣೆ ಮುಜೆ ಬಚಾವೋ, ಅಂದರೆ ನನ್ನನ್ನು ಉಳಿಸಿ ಎಂದು. ವಿಧಿಯಾಟ ನೋಡಿ, ಈ ದೃಶ್ಯ ಚಿತ್ರೀಕರಣಗೊಂಡ ಮರುದಿನವೇ ದಿವ್ಯ ಭಾರತಿ ಅವರು ಮುಂಬೈನ ತಮ್ಮ ಅಪಾರ್ಟ್ಮೆಂಟ್ನ 5ನೇ ಮಹಡಿಯಿಂದ ಬಿದ್ದು ಮೃತಪಟ್ಟಿದ್ದರು. ಅವರು ಸಿನಿಮಾದಲ್ಲಿ ಅರಚಿದ ಕೊನೆಯ ಮಾತು ನಿಜ ಜೀವನದಲ್ಲೂ ಅವರ ಕೊನೆಯ ಕ್ಷಣಗಳ ಅಳುವಾಗಿತ್ತೆ ಎಂಬುದು ಇಂದಿಗೂ ಚಿತ್ರತಂಡವನ್ನು ಕಾಡುವ ಭಯಾನಕ ಕಾಕತಾಳೀಯ. ವಿಶೇಷವೆಂದರೆ ಈ ಲಾಡ್ಲಾ ಸಿನಿಮಾ ನಮ್ಮ ಹೆಮ್ಮೆಯ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಅನುರಾಗ ಅರಳಿತು ಚಿತ್ರದ ಅಧಿಕೃತ ರೀಮೇಕ್ ಆಗಿತ್ತು. ದಿವ್ಯ ಭಾರತಿ ಮರಣ ಹೊತ್ತಿಗೆ ಈ ಚಿತ್ರ 95% ಪೂರ್ಣಗೊಂಡಿತ್ತು. ಆದರೆ ಅವರ ಸಾವಿನಿಂದಾಗಿ ಇಡೀ ಸಿನಿಮಾವನ್ನು ಮತ್ತೊಮ್ಮೆ ಚಿತ್ರೀಕರಿಸಬೇಕಾದ ಅನಿವಾರ್ಯತೆ ಎದುರಾಯಿತು. ಆಗ ಚಿತ್ರತಂಡಕ್ಕೆ ನೆನಪಾಗಿದ್ದೇ ಅತಿಲೋಕ ಸುಂದರಿ ಶ್ರೀದೇವಿ. ಆದರೆ ಶ್ರೀದೇವಿ ಈ ಕಥೆಯ ತಮಿಳು ಆವೃತ್ತಿ ಮತ್ತು ತೆಲುಗು ಆವೃತ್ತಿಯನ್ನು ಈಗಾಗಲೇ ತಿರಸ್ಕರಿಸಿದ್ದರು. ಹೀಗಾಗಿ ಅವರು ಹಿಂದಿ ರೀಮೇಕ್ ಮಾಡುವುದು ಅನುಮಾನವಾಗಿತ್ತು. ಆದರೆ ಅನೀಸ್ ಬಜ್ಮಿ ಅವರು ಶ್ರೀದೇವಿಯವರ ಮನವೊಲಿಸಲು ಚಿತ್ರಕಥೆಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿ ಅಂತಿಮವಾಗಿ ಅವರನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದರು. ದಿವ್ಯ ಭಾರತಿ ಸಾವಿನ ನಂತರ ಇಡೀ ಚಿತ್ರತಂಡ ಆಘಾತಕ್ಕೊಳಗಾಗಿತ್ತು. ಸುಮಾರು 2 ತಿಂಗಳ ಕಾಲ ಯಾವುದೇ ಕೆಲಸಗಳು ನಡೆಯಲಿಲ್ಲ. ನಿರ್ಮಾಪಕರಿಗೆ ಹಣದ ನಷ್ಟಕ್ಕಿಂತಲೂ ಒಬ್ಬ ಅದ್ಭುತ ನಟಿಯನ್ನು ಕಳೆದುಕೊಂಡ ನೋವು ಹೆಚ್ಚಾಗಿತ್ತು. ದಿವ್ಯ ಬದುಕಿದ್ದರೆ ಲಾಡ್ಲಾ ಜೊತೆಗೆ ಅಂಗರಕ್ಷಕ್ ಸಿನಿಮಾವನ್ನು ಅವರೇ ಮಾಡಬೇಕಿತ್ತು. ಅಂತಿಮವಾಗಿ ಶ್ರೀದೇವಿ ಅವರು ದಿವ್ಯ ಅವರ ಸ್ಥಾನವನ್ನು ತುಂಬಿದರು ಮತ್ತು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತು. ಆದರೂ ಶೂಟಿಂಗ್ ಸೆಟ್ನಲ್ಲಿ ದಿವ್ಯ ಭಾರತಿ ಅವರ ನೆನಪುಗಳು ಚಿತ್ರತಂಡವನ್ನು ಸದಾ ಕಾಡುತ್ತಿದ್ದವು ಎನ್ನುತ್ತಾರೆ ಅನೀಸ್ ಬಜ್ಮಿ. 1993 ಏಪ್ರಿಲ್ 5ರಂದು ದಿವ್ಯ ಭಾರತಿ ನಮ್ಮನ್ನು ಅಗಲಿದರು. ಆದರೆ ಅವರು ಬಿಟ್ಟು ಹೋದ ನನ್ನನ್ನು ಉಳಿಸಿ ಎಂಬ ಕೊನೆಯ ಮಾತು ಮಾತ್ರ ಇಂದಿಗೂ ಬಾಲಿವುಡ್ನ ಅತ್ಯಂತ ನೋವಿನ ನೆನಪಾಗಿ ಉಳಿದಿದೆ.